ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೆ ನ್ಯೂಸ್ಗೆ ಸ್ವಾಗತ. ಹೇಳ್ತಾ ಭಾರ್ಗವಿ LLB ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಅಂತ ಬನ್ನಿ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಭಾರ್ಗವಿಯವರು ಮತ್ತು ಅರ್ಜುನ್ ಅವರು ಅನ್ಕೊತಾ ಇರ್ತಾರೆ. ಇವಾಗ ಇಲ್ಲಿ ಡ್ಯಾಡ್ಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ ಇವಾಗ ಮನೆ ಕಟ್ಟಬೇಕು, ಅದಕ್ಕೂ ಮುಂಚೆ ನಾವು ಬಾಡಿಗೆ ಮನೆ ನೋಡಬೇಕು, ಅದಕ್ಕೆಲ್ಲ ಸಪೋರ್ಟ್ ಕೊಡ್ತೀಯಾ ಭಾರ್ಗವಿ ಅಂತಂದು ಅರ್ಜುನ್ ಅವರು ಕೇಳ್ಕೊತಾ ಇರ್ತಾರೆ. ಯಾಕೆ ಪಾರ್ಥ, ನನ್ನನ್ನು ಅಷ್ಟು ಇಲ್ಲಿ ನಂಬಿಕೆ ಇಲ್ವಾ, ನಿಮ್ಮ ಒಂದು ಜೊತೆ ನಾ ಯಾವಾಗಲೂ ಇರ್ತೀನಿ ಅಂತಂತಾರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಅವರು ಒಂದಾಗ್ತಾರೆ. ಇತ್ತ ಕಡೆಯಲ್ಲಿ ಶಕ್ತಿ ಪ್ರಸಾದ್ ಮತ್ತು ಗಾಯತ್ರಿ ದೇವಿಯವರು ಅನ್ಕೊತಾ ಇರ್ತಾರೆ, ಆ ಭಾರ್ಗವಿ ಮತ್ತು ಅರ್ಜುನ್ ಏನೋ ಮಾಡಿ ನನ್ನ ಒಂದು ಈ ಕೇಸ್ನಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡಲಿ ಅಂತಂದು ಹೇಳ್ತಾ ಇರ್ತಾರೆ. ಆಮೇಲೆ ಇಲ್ಲಿ JP ಇಲ್ಲಿ ಗಂಗಾ ಅಂತ ಗೊತ್ತಾಗಬೇಕು, ಗಂಗಾನೇ ಇಲ್ಲಿ JP ಅಂತಂದು ಕೋರ್ಟ್ನಲ್ಲಿ ಸಾಬೀತಾಗಬೇಕು. ನಾನಂತರೂ ಜೈಲಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ, ನಾ ಯಾವುದೇ ಕಾರಣಕ್ಕೂ ಜೈಲಿಗೆ ಹೋಗಬಾರ್ದು. ಅದು ಏನೇ ಕಷ್ಟ ಆಗಲಿ, ನಾನು ಎಲ್ಲ ಏನು ಬೇಕಾದರೂ ನಾನು ಮಾಡ್ತೀನಿ, ಒಟ್ಟಿನಲ್ಲಿ ಜೈಲಿಗೆ ಹೋಗೋದು JPನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತಂದು ಗಾಯತ್ರಿ ದೇವಿ ಅನ್ಕೊತಾ ಇರ್ತಾರೆ. ಇಲ್ಲಿ ಶಕ್ತಿ ಪ್ರಸಾದ್ ಅವರು ಕೂಡ ನನ್ನ ಮಗನೂ ಕೂಡ ಇಲ್ಲಿ ಜೈಲಿಗೆ ಹೋಗಿದ್ದ, ನನ್ನ ಹೆಂಡತಿನೂ ಕೂಡ ಇವಾಗ ಜೈಲಿಗೆ ಹೋಗಿದ್ದಾಳೆ, ನನ್ನ ಮಗಳು ಲೈಫನ್ನು ಕೂಡ ಆ ಭಾರ್ಗವಿನೇ ಹಾಳು ಮಾಡಿದ್ದಾಳೆ, ಅವಳು ಮಾತ್ರ ಸುಮ್ಮನೆ ಬಿಡಲ್ಲ ಅಂತಂದು ಶಕ್ತಿ ಪ್ರಸಾದ್ ಅನ್ಕೊತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಬೃಂದಾಲಿಂದನೇ ಅವ್ರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಎಲ್ಲನೂ ಕೂಡ ನನಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬೃಂದಾನ ಕಳಿಸಿದ್ದೀನಿ ಅಂತಂದು ಶಕ್ತಿ ಪ್ರಸಾದ್ಗೆ ಇಲ್ಲಿ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ ಹೇಳ್ತಾ ಇರ್ತಾರೆ. ಇತ್ತ ಕಡೆ ಇಲ್ಲಿ ಕೊನೆಯದಾಗಿ ಇಲ್ಲಿ ಬೃಂದ ಬಂದ್ಬಿಟ್ಟು ಮಾವ ಇಲ್ಲಿ ಯಾಕೆ ಕೂತಿದ್ದೀರಾ ಮಾವ ಅಂತಂದು ಬೃಂದ ಅವರು ಆಕ್ಟಿಂಗ್ ಮಾಡೋಕೆ ಬಂದಿರ್ತಾರೆ. ಯಾಕಂದ್ರೆ ಇಲ್ಲಿ ಗಾಯತ್ರಿ ದೇವಿ ಕೆಲಸ ಆಗಬೇಕು ಅಲ್ವಾ, ಅರ್ಜುನ್ ಮತ್ತು ಇಲ್ಲಿ ಭಾರ್ಗವಿಯರು ಏನು ಸಾಕ್ಷಿ ಕಲೆಕ್ಟ್ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ ಅಂತಂದು ತಿಳ್ಕೊ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಬೃಂದ ಬಂದ್ಬಿಟ್ಟು ಮಾವ ಇಲ್ಲಿ ಯಾಕೆ ಇದ್ದೀರಾ ಮಾವ, ಬೀದಿಯಲ್ಲಿ ನಾವು ಇದ್ದೀವಿ, ನಮ್ಮ ಮನೆಗೆ ಹೋಗೋಣ ಮಾವ ಅಂತ ಬಂದು ಹೇಳ್ತಾರೆ. ಇವಾಗ ತಾನೇ ನಿಮ್ಮ ಅಮ್ಮ ಬಂದಿದ್ಳು, ಇಲ್ಲಿ ಭಾರ್ಗವಿಯವರು ಹೋಗಬಾರ್ದು, ನಿಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರ್ದು ಅಂತಂದು ಬೇರೆ ಮನೆ ನೋಡೋಕೆ ಹೋಗಿದ್ದಾರೆ ಅಂದಾಗ ಅವಳಿಂದಲೇ ಇದೆಲ್ಲ ಆಗಿದ್ದು, ಬನ್ನಿ ಮಾವ ನಮ್ಮ ಮನೆಗೆ ಹೋಗೋಣ, ಯಾರೇ ಏನೇ ಅಂದರೂ ಕೂಡ ನೀವೇನು ಯೋಚನೆ ಮಾಡಬೇಡ, ಆ ಭಾರ್ಗವಿ ಮಾತು ಕೇಳಬೇಡ, ಆ ಭಾರ್ಗವಿಲಿಂದಲೇ ಇಷ್ಟೆಲ್ಲ ಬೀದಿಗೆ ಬಂದಿದ್ದು ಮಾವ ಅಂತಂದಾಗ ಆ ಥರ ಏನು ಮಾತಾಡಬೇಡ ಬೃಂದ ಅಂತಂದಾಗ ಅಲ್ಲಿಗೆ ಅರ್ಜುನ್ ಮತ್ತು ಭಾರ್ಗವಿಯರು ಬರ್ತಾರೆ. ಏನೇ ಅಕ್ಕ ಇಲ್ಲಿಗೆ ಯಾಕೆ ಬಂದಿದ್ದೀಯಾ, ಇಷ್ಟೊತ್ತು ಎಲ್ಲಿದೆಯೇ, ಆ ಗಾಯತ್ರಿ ಜೊತೆಗೆ ಹೋಗಿದ್ದೀಯಾ ಅಂದಾಗ ಇಲ್ಲ ಅಂತಂದು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಅಂತಂದು ಭಾರ್ಗವಿಯವರು ಇಲ್ಲಿ ಬೃಂದಕ್ಕೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅಯ್ಯೋ ಭಾರ್ಗವಿ ಏನು ಮಾಡಲಿ, ಇಲ್ಲಿ ನಾನು ಅತ್ತೆ ಜೊತೆ ಇದ್ನ ಅಂತ ಹೇಳಬೇಕಾ ಅಂದಾಗ ಅಷ್ಟೊತ್ತಿಗೆ ಇಲ್ಲಿ ಏನು ಬೇಡ, ಅದು ಎಲ್ಲ ಬಿಡು, ಇವಾಗ ಆ ಮಾವನ್ನ ಮತ್ತು ಎಲ್ಲರೂ ಕೂಡ ನಾನು ಇವಾಗ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂದಾಗ ಅದೆಲ್ಲ ಬೇಡ ಇವಾಗ ಅಂತಂದಾಗ ಏನೇ ಭಾರ್ಗವಿ ಇಷ್ಟೆಲ್ಲ ಇಲ್ಲಿ ಬೀದಿಯಲ್ಲಿ ಇದ್ರೂ ಕೂಡ ನಿನ್ನ ಹಠ ನೀನೇ ಸಾಧಿಸ್ತಾ ಇದೆಯಾ, ನಮ್ಮ ಮನೆಗೆ ಕರ್ಕೊಂಡು ಹೋದರೆ ನಿನ್ಗೇನು ಅಂತಂದಾಗ ನಿನ್ಗೇನು ಗೊತ್ತಿಲ್ಲ, ಸುಮ್ಮನೆ ಇದ್ಬಿಡು, ನಿನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಇವಾಗ ನಮ್ಮ ಮನೆಗೆ ಕರ್ಕೊಂಡು ಹೋದರೆ ಇಲ್ಲಿ JP ನೋಡು ಇಲ್ಲಿ ತನ್ನ ಸೊಸೆ ಮನೆಯಲ್ಲಿ ಆಸರೆ ಆಗಿದ್ದಾರೆ ಅಂತಂದು ಎಲ್ಲನೂ ಕೂಡ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತದೆ, ಅದಕ್ಕೆ ನಮ್ಮ ಮಾವನ್ನ ಅವಮಾನ ಮಾಡೋಕೆ ನಾನಂತೂ ಸುಮ್ಮನೆ ಬಿಡಲ್ಲ, ಅದಕ್ಕೆ ಇಲ್ಲೇ ಇದ್ದೀವಿ, ಇವಾಗ ಮನೆಯೂ ಕೂಡ ನೋಡಿದ್ದೀವಿ ಅಂದಾಗ ಇಲ್ಲಿ ಭಾರ್ಗವಿಯವರು ಇಲ್ಲಿ ಅವ್ರ ಅಪ್ಪನ ಮನೆಗೆ ಕರ್ಕೊಂಡು ಹೋಗೋದಿಲ್ಲ, ಬಾಡಿಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ. JP ಅವರು ಮತ್ತು ಚರಣವರು ಬೈದಿದ್ದನ್ನು ನೆನೆಸ್ಕೊಂಡು ಏನು ಮಾಡಲಿ, ನನ್ನ ಮಗನೇ ನನಗೆ ಈ ಥರ ಅಂದ್ಬಿಟ್ನಲ್ಲ, ನಾನು ಯಾವುದೇ ಕಾರಣಕ್ಕೂ ಏನೂ ತಪ್ಪು ಮಾಡಿಲ್ಲ, ಆ ಸಿಚುವೇಶನ್ ತಪ್ಪಾಗಿತ್ತು, ಆದರೆ ಇವಾಗ ಅರ್ಥ ಮಾಡ್ಕೊಂಡು ಎಲ್ಲ ಸರಿ ಮಾಡಬೇಕು ಅಂತಂದು ನಮ್ಮ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡಬೇಕು ಅಂತ ಅನ್ಕೊತಾ ಇದ್ದಾರ, ನನ್ನ ಮಗನೇ ಈ ಥರ ಅಂದ್ಬಿಟ್ಟಲ್ಲ, ನಾ ಯಾರಿಗೋಸ್ಕರ ಬದುಕಲಿ ಅಂತಂದು JP ಅವರು ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ. ಇತ್ತ ಕಡೆ ಅರ್ಜುನ್ ಮತ್ತು ಇಲ್ಲಿ ಭಾರ್ಗವಿಯವರು ಪಾರ್ಥ ಇವಾಗ ಟೈಮ್ ಬೇರೆ ಇಲ್ಲಿ ಕಡಿಮೆ ಇದೆ, ಆದಷ್ಟು ಬೇಗನೆ ಸರಿಯಾದ ಬಲವಾದ ಸಾಕ್ಷಿಯನ್ನು ಹುಡುಕಬೇಕು, ಇಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಗೊತ್ತಾಗಬಾರ್ದು, ಗುಟ್ಟು ನಮ್ಮಲ್ಲೇ ಇರಬೇಕು, ಒಬ್ಬರಿಗೆ ಗೊತ್ತಾದರೆ ಎಲ್ಲ ಕೂಡ ಹರಿಬಿಡುತ್ತದೆ, ನಮ್ಮವರು ಯಾರು ನಮ್ಮವರು ಯಾರು ಹೊರಗಿನವರು ಅಂತ ಗೊತ್ತಾಗಲ್ಲ ಅಂದಾಗ ಇಲ್ಲಿ ಸಾಕ್ಷಿ ಸಮೇತವಾಗಿ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಆಗಬೇಕು. ಇದು ಕೊನೆಯದಾಗಿ ಇಯರಿಂಗ್ಸ್ ಅಂತಂದಾಗ ಇಲ್ಲಿ ಹೌದು ಅಂತಂದು ಭಾರ್ಗವಿಗೆ ಇಲ್ಲಿ ಅರ್ಜುನ್ ಅವರು
ಅವರು ಹೇಳ್ತಾರೆ. ಕೊನೆಯದಾಗಿ ಇಲ್ಲಿ ಬಲವಾದ ಸಾಕ್ಷಿ ಸಿಕ್ಕೇ ಬಿಡುತ್ತದೆ. ಇಲ್ಲಿ JP ನಿರಪರಾಧಿ, ಗಂಗಾನೇ ಇಲ್ಲಿ ಗಾಯತ್ರಿ ದೇವಿನೇ ಅಲಿಯಾಸ್ ಗಂಗಾ ಅಂತ ಗೊತ್ತಾಗಬೇಕು ಅಂತಂದು ಸರಿಯಾದ ಸಾಕ್ಷಿ ಕೂಡ ಎವಿಡೆನ್ಸ್ ಭಾರ್ಗವಿಗೆ ಗೊತ್ತಾಗುತ್ತದೆ. ಆದರೆ ಇಲ್ಲಿ ಸಾಕ್ಷಿ ಸಿಕ್ಕಿದೆ ಅಂತಂದು ಯಾರಿಗೂ ಕೂಡ ಇಲ್ಲಿ ಗೊತ್ತು ಮಾಡ್ಕೊಂಡಿಲ್ಲ. ಭಾರ್ಗವಿಯವರು ಸಸ್ಪೆನ್ಸ್ ಆಗಿ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಆಮೇಲೆ ಇಲ್ಲಿ ಬೃಂದ ಅವರು ಗಾಯತ್ರಿ ದೇವಿಗೆ ಫೋನ್ ಹಚ್ತಾರೆ. ಎಲ್ಲಿಗೆ ಹೋದ್ರು, ಏನು ಮಾಡ್ತಾ ಇದ್ದಾರೆ ಅಂದಾಗ ಏನೂ ಗೊತ್ತಾಗ್ತಿಲ್ಲ ಅತ್ತೆ, ಅವ್ರು ಎಲ್ಲಿ ಹೋಗಿದ್ದಿಲ್ಲ, ಸಾಕ್ಷಿನೂ ಕೂಡ ಇನ್ನೂ ಇಲ್ಲಿ ಸಿಕ್ಕಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಅಂದಾಗ ಕರೆಕ್ಟಾಗಿ ಅವ್ರನ್ನ ಹಿಂಬಾಲಿಸು, ಅವ್ರು ಒಂದೊಂದು ಹೆಜ್ಜೆನೂ ಕೂಡ ಕಂಡಿಡಿ, ಅವ್ರು ಎಲ್ಲಿಗೆ ಹೋಗ್ತಾರೆ ಹೆಜ್ಜೆ ಹೆಜ್ಜೆಗೂ ಅವ್ರನ್ನ ಸರಿಯಾಗಿ ನೋಡು ಅಂದಾಗ ಓ ಸರಿ ಅತ್ತೆ, ನೀವು ಏನು ಹೇಳಿದ್ರೆ ಎಲ್ಲ ಕೆಲಸ ಮಾಡ್ತೀನಿ ಅಂದಾಗ ಇಲ್ಲಿ ಬಲವಾದ ಸಾಕ್ಷಿಯನ್ನು ಕೂಡ ಬರುತ್ತದೆ. ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಇಲ್ಲಿ ಕೋರ್ಟ್ನಲ್ಲಿ ಭಾರ್ಗವಿ ಮತ್ತೆ ಎಂಟ್ರಿ ಕೊಡ್ತಾರೆ. ಇಲ್ಲಿ JP ಅವರನ್ನ ನಿರಪರಾಧಿ ಮಾಡಬೇಕು ಅಂತಂದು ಹಠ ತೊಟ್ಟಿರ್ತಾರೆ. ಗಾಯತ್ರಿ ದೇವಿ ಅಲಿಯಾಸ್ ಗಂಗಾನು ಕೂಡ ಬರ್ತಾರೆ. ಆ ಒಂದು ಕೋರ್ಟ್ನಲ್ಲಿ ಬರ್ತಾರೆ. ಇಲ್ಲಿ ಸರಿಯಾದ ಇವತ್ತೇ ಇಲ್ಲಿ ಲಾಸ್ಟ್ ಹಿಯರಿಂಗ್ಸ್, ಭಾರ್ಗವಿ ಏನು ತಂದಿದೆಯಾ ಸಾಕ್ಷಿ, ಇನ್ನೂ ಸಾಕಷ್ಟು ಸಾಕ್ಷಿ ಬೇಕು ಅಂತ ಹೇಳಿದ್ದೇನೆ ಅಂದಾಗ ಇಲ್ಲಿ ಭಾರ್ಗವಿ ಬಂದ್ಬಿಟ್ಟು ಸಾಕ್ಷಿ ಇದೆ ಯುವರಾನರ್ ಅಂತಂದು ಬಲವಾದ ಸಾಕ್ಷಿ ನೋಡಿ ಗಾಯತ್ರಿ ದೇವಿನೇ ಶಾಕ್ ಆಗಿಬಿಡ್ತಾರೆ. ಅಯ್ಯೋ ಇಲ್ಲಿ ನಾನು ತಪ್ಪು ಮಾಡಿಬಿಟ್ನಾ, ಈ ಬೃಂದ ಮಾತು ಕೇಳಿಬಿಟ್ಟು ಈ ಥರ ತಪ್ಪು ಮಾಡಿಬಿಟ್ನಾ, ದುಡುಕ್ಬಿಟ್ನಾ. ಇಲ್ಲಿ ಭಾರ್ಗವಿ ಎಲ್ಲ ಸಾಕ್ಷಿನೂ ಕೂಡ ಸರಿಯಾಗಿ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ನವಮಿ ಟ್ರಸ್ಟ್ನ ದಂಧೆ ಓನರ್ ಇಲ್ಲಿ ಗಂಗಾನೇ ಅಂತಂದು ಗೊತ್ತಾಗುತ್ತದೆ. ಶಕ್ತಿ ಪ್ರಸಾದ್ ಮತ್ತು ಗಂಗಾ ಅವರು ಈ ಒಂದು ದಂಧೆ ಮಾಡ್ತಾ ಇದ್ರು. ಚಿಕ್ಕ ಮಕ್ಕಳ ಆರ್ಗನ್ಸ್ ಕೂಡ ಮಾಡ್ತಾ ಇದ್ರು ಮತ್ತು ಎಲ್ಲ ಒಂದು ಲ್ಯಾಂಡ್ ಲಾರ್ಡ್ ಕೂಡ ಮಾಡ್ತಾ ಇದ್ರು. ಇಡೀ ಒಂದು ನವಮಿ ಟ್ರಸ್ಟ್ನ ಒಂದು ದಂಧೆ ಒಂದು ಲೀಡರ್ನೇ ಗಂಗಾ ಅಂತ ಅನ್ನೋ ಸತ್ಯ ಬಯಲಾಗೇ ಬಿಡ್ತು. ಕೊನೆಯದಾಗಿ ಇಲ್ಲಿ JPನ ಬಿಡುಗಡೆ ಮಾಡೇ ಬಿಟ್ರು. ಯಾವುದೇ ಕಾರಣಕ್ಕೂ JP ಈ ಒಂದು ಟೆಂಡರ್ ಅಂದರೆ ಈ ಒಂದು ನವಮಿ ಟ್ರಸ್ಟ್ನ ಒಂದು ಲೀಡರ್ ಆಗಿದ್ರು ಹೊರತು ಈ ಒಂದು ದಂಧೆಗೂ ಯಾವುದೇ ಸಂಬಂಧ JP ಇರಲಿಲ್ಲ ಅಂತಂದು ಎಲ್ಲ ಸಾಕ್ಷಿ ಸಮೇತ ಭಾರ್ಗವಿರು ಕಲೆಕ್ಟ್ ಮಾಡಿ ತಂದುಬಿಟ್ರು. ಕೋರ್ಟು ಕೂಡ ಅದನ್ನು ನೋಡಿಬಿಟ್ಟು ಇಲ್ಲಿ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ ಅಂತಂದು ಗೊತ್ತಾಗೇ ಬಿಡ್ತು. ಕೊನೆಯದಾಗಿ ಗಂಗಾನ ಅರೆಸ್ಟ್ ಮಾಡ್ತಾರೆ. ಶಕ್ತಿ ಪ್ರಸಾದ್ಗೂ ಕೂಡ ಇಲ್ಲಿ ಅರೆಸ್ಟ್ ವಾರೆಂಟ್ ಸಿಗುತ್ತದೆ. ಆಮೇಲೆ JP ಯಾವುದೇ ತಪ್ಪು ಮಾಡಿಲ್ಲ, ಅವರಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಅವರು ಬಲವಾದ ಇಲ್ಲಿ ಯಾರ್ದೋ ಒಂದು ಮಾತನ್ನು ಕೇಳಿ ಈ ಥರ ಮಾಡಿದ್ದಾರೆ ಅಂತಂದು ಕೊನೆಯದಾಗಿ ಗೊತ್ತಾಗೇ ಬಿಡುತ್ತದೆ. ಆಮೇಲೆ ಇಲ್ಲಿ ಭಾರ್ಗವಿಯವರು ತಮ್ಮ ಮಾವನ್ನ ಉಳಿಸ್ಕೊಂಡು ಬಂದೇ ಬಿಟ್ಟರು. ಅರ್ಜುನ್ ಅವರು ಮತ್ತು ನಿರ್ಮಲ ಅವರು ಕೂಡ ಇಲ್ಲಿ ಖುಷಿಯಾಗಿರ್ತಾರೆ. JP ಏನೂ ತಪ್ಪು ಮಾಡಿಲ್ಲ ಅಂತಂದು ತೀರ್ಪು ಕೊಟ್ಟೇ ಬಿಡ್ತು. ಕೊನೆಗೂ ಇಲ್ಲಿ JP ನಿರಪರಾಧಿ, ಗಂಗಾನ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ಜೀವಾವಧಿ ಶಿಕ್ಷೆನೂ ಕೂಡ ಕೊಡುತ್ತದೆ. ಶಕ್ತಿ ಪ್ರಸಾದ್ ಕೂಡ ಅರೆಸ್ಟ್ ವಾರೆಂಟ್ ಆಗುತ್ತೆ. RK ಅವರು ತುಂಬ ಶಾಕ್ ಆಗ್ತಾರೆ. ಇವರಿಗೆ ಇದೇ ಸರಿಯಾದ ಶಿಕ್ಷೆ, ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ, ಎಷ್ಟೆಲ್ಲ ಇಲ್ಲಿ ಸಣ್ಣ ಮಕ್ಕಳನ್ನ ಇಲ್ಲಿ ಎಲ್ಲ ಆರ್ಗನ್ಸ್ ಇಷ್ಟೆಲ್ಲ ನೋವು ಮಾಡಿದ್ದಾರೆ, ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತಂದು RK ಅವರು ಇಲ್ಲಿದ್ದರೆ ನನಗೆ ಇಲ್ಲಿ ಅಪಾಯ ಆಗುತ್ತೆ ಅಂತಂದು ಇಲ್ಲಿಂದ ಹೋಗ್ಬಿಡ್ಬೇಕು ಅಂತಂದು RK ಅವರು ಕೂಡ ಹೋಗ್ಬಿಡ್ತಾರೆ. ಕೊನೆಯದಾಗಿ ಇಲ್ಲಿ JP ಅವ್ರನ್ನ ಬಿಡುಗಡೆ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡ್ಬರ್ತಾರೆ. ಆಮೇಲೆ ಗಂಗಾ ಅವರು ಜೈಲಿಗೆ ಹೋಗ್ತಾರೆ. JP ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಭಾರ್ಗವಿ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ನಾನು ಇಷ್ಟೆಲ್ಲ ಮಾಡಿದ್ದು ಇಲ್ಲಿ ನಾನು ಹೊರಗಡೆ ಇರಬೇಕು, JP ಜೈಲಿಗೆ ಕಳಿಸ್ಬೇಕು ಅಂತಂದು ಅನ್ಕೊಂತಿದ್ದೆ, ಆದರೆ ಈ ಥರ ಮಾಡಿಬಿಟ್ಟಿಲ್ಲ ಭಾರ್ಗವಿ, ನಿನ್ನ ಫ್ಯಾಮಿಲಿ ಮತ್ತು ನಿನ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಇವತ್ತಿಂದ ಒಂದು ಮುಖ ನೋಡಿದ್ದೆ, ಇನ್ಮೇಲೆ ಇನ್ನೊಂದು ಮುಖ ನೋಡ್ತೀಯಾ ಅಂತಂದು ಇಲ್ಲಿ ಗಾಯತ್ರಿ ದೇವಿಯವರು ಅನ್ಕೊತಾ ಇರ್ತಾರೆ. ನಿಮ್ಮ ಫ್ಯಾಮ್ಲಿನ ಸರ್ವನಾಶ ಮಾಡ್ತೀನಿ ನೋಡು, ನರಳಿ ಸಾಯ್ತೀರಾ, ಒಬ್ಬರ ಮೇಲೆ ಒಬ್ಬರು ರವೀಂದ್ರ ಅವ್ರನ್ನ ಹೇಗೆ ಕಳಿಸಿದ್ನೆ ಅದೇ ರೀತಿಯಾಗಿ ನಿಮ್ಮನ್ನು ಕೂಡ ಕಳಿಸ್ತೀನಿ, ಇದೇ ನನ್ನ ಶಪಥ ಅಂತಂದು ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ ಹೇಳ್ತಾರೆ. ಕೊನೆಗೂ ಇಲ್ಲಿ JP ಬಿಡುಗಡೆ ಆಗಿಬಿಡ್ತು. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಿತು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.